ಅಂತ ಫೋನ್ ಮಾಡಿದ್ದಾರೆ. ಊರಿಗೆ ಹೋಗ್ಬೇಕು. ಈ ಅರವಿಂದ್ ಸಿಗ್ತೀನಿ ಅಂತ ಹೇಳಿದ್ರು, ಇನ್ನೂ ಯಾಕೆ ಬಂದಿಲ್ಲ? ಇದು ನನ್ನ ಮುಟ್ಟುವ ಧೈರ್ಯ ನನಗೆಂದೇ ಬೇರೆ ಯಾರಿಗಿರತ್ತೆ? ನನ್ನ ಕಣ್ಮುಚ್ಚಿದ್ದು ನನ್ನ ಚಂದ್ರಚಕೋರನೇ. ಹಲೋ ಹಬ್ಬಿಕಾ, ನಾನೇ ಅಂತ ನಿನ್ಗೆ ಹೆಂಗ್ ಗೊತ್ತಾಯ್ತು? ನಿಮ್ಮ ಹೃದಯ ಮಿಡಿತ ನನ್ನ ಹೃದಯದವರೆಗೂ ಕೇಳ್ತಾ ಇದೆ. ನನ್ನ ಮುಟ್ಟುವ ಧೈರ್ಯ ನಿಮಗಲ್ಲದೆ ಬೇರೆ ಯಾರಿಗೂ ಇಲ್ಲ. ಸರ್, ಅರ್ಜೆಂಟಾಗಿ ಬಾ ಅಂತ ಫೋನ್ ಮಾಡಿದ್ದಲ್ಲ, ಯಾಕೆ ಅಂಬಿಕಾ? ನಮ್ಮ ತಂದೆ ಇದೇ ತಿಂಗಳು 20ನೇ ತಾರೀಕು ನಮ್ಮ ಮದ್ವೆ ನಿಶ್ಚಯ ಮಾಡಿದ್ದಾರೆ. ಅದಕ್ಕೆ ನಾನು ಹೋಗ್ಲೇಬೇಕು. ನೋಡಿ, ಹೋಗೋದೇನೆ ಹೋಗ್ತೀನಿ, ಆದ್ರೆ ನಿಮ್ಮನ್ನ ಬಿಟ್ಟಿರೋದಕ್ಕೆ ಆಗಲ್ಲ, ಸಾಧ್ಯನೇ ಇಲ್ಲ. ಅದಕ್ಕೆ ಯಾಕೆ ಯೋಚಿಸ್ತೀಯ ಅಂಬಿಕಾ? ಮದುವೆ ಆಗೋರ್ಗು ನಿಮ್ಮ ಮನೇಲಿ ಇರ್ತೀಯ. ಮದುವೆ ಆದ್ಮೇಲೆ ಯಾವಾಗ್ಲೂ ನನ್ನ ಜೊತೆ ತಾನೇ ಇರ್ತೀಯ. ಅಮ್ಮಮ್ಮ ಅಂದ್ರೆ ಕೇವಲ 1 ತಿಂಗಳು ಮಾತ್ರ, ಅಲ್ಲಿವರೆಗೂ ಅಡ್ಜಸ್ಟ್ ಮಾಡ್ಕೋ. 1 ತಿಂಗಳ 1 ದಿನನೂ ಇರೋದಕ್ಕಾಗಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಅಂಬಿಕಾ, ಒಂದ್ ವೇಳೆ ನಾನೇನಾದ್ರು ಸುತ್ತೋಗ್ಬಿಟ್ರೆ? ಬಿಡ್ತು ಅನ್ನಿ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತೀರ? ನೀವು ಸತ್ತ ಹೋದ್ರೆ ನಾನ್ ಬದುಕಿರ್ತೀನ? ಖಂಡಿತವಾಗಿಲ್ಲ. ಆ ಕ್ಷಣನೇ ವಿಷ ತಗೊಂಡು ಸತ್ತ ಹೋಗ್ಬಿಡ್ತೀನಿ. ಅಂಬಿಕಾ, ಹೌದು ಅಲ್ಲಿ ಪ್ರತಿಯೊಂದು ಹೆಣ್ಣಿಗೆ ಎಲ್ಲ ಆಸೆಗಳಿರ್ತಾವೆ. ಆದ್ರೆ ತಾನ್ ಮನ್ಸಾರೆ ಪ್ರೀತಿಸೋ ಹುಡುಗ ಜೊತೆಗಿಲ್ಲ ಅಂದ್ರೆ ಅವಳು ಬದುಕಿದ್ದು ಸತ್ತಂತೆ. ನೀವಿಲ್ಲ ಅಂದ್ರೆ ನಾನ್ ಬದುಕೋದೇ ಇಲ್ಲ. ಅಂಬಿಕಾ, ನಾನು ಅಷ್ಟೇ ಅಂಬಿಕಾ. ನೀನಿಲ್ಲದೆ ಈ ಭೂಮಿ ಮೇಲೆ ನನಗೆ ಬದುಕೋ ಇಚ್ಛೆ ನನಗಿಲ್ಲ. ನನ್ನ ತನು ಮನ ಪ್ರಾಣ ನನ್ನ ಉಸಿರೇ ನೀನಾಗಿರುವಾಗ ಒಂದು ಕ್ಷಣ ನೀನನ್ನು ಬಿಟ್ಟಿರಲು ನನಗೆ ಸಾಧ್ಯವಿಲ್ಲ. ಈ ನಮ್ಮ ಪ್ರೀತಿಯ ಸಂಗಮ ಯಾವಾಗ್ಲೂ ಹೀಗೆ ಇರ್ಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಹಾ ಸರಿ, ನಾನು ನಿನ್ ಹೊರಡ್ತೀನಿ. ಹೌದು, ಮದ್ವೆಗೆ ಯಾರೆಲ್ಲ ಬರ್ತಾರೆ? ನಾನಂತೂ ಬರ್ಲೇಬೇಕಲ್ಲ. ನೀವಿಲ್ದೆ ನನ್ ಮದ್ವೆ ಆಗತ್ತಾ? ಅಂಬಿಕಾ, ನಿಮ್ಮನ್ನ ಬಿಟ್ಟು ಯಾರ್ಯಾರು ಬರ್ತಾರೆ? ಸುಮ್ಮನೆ ತಮಾಷೆಗೆ ಹೇಳಿದೆ. ಮದುವೆಗೆ ಬಂಧು ಬಳಗ, ಅಪ್ಪ ಅಮ್ಮ ಚಿಕ್ಕಮ್ಮ ನೆಂಟರು ಸ್ನೇಹಿತರು ಎಲ್ಲರೂ ಬರ್ತಾರೆ. ಹೌದಾ? ಬಂದು ಹಿರಿಯರ ಮುಂದೆ ನಿನ್ನ ಕೊರಳಿಗೆ 3 ಗಂಟೆ ಹಾಕಿ ನಿನ್ನನ್ನ ಆ ಮಧುಚಂದ್ರಕ್ಕೆ ಕರ್ಕೊಂಡು ಹೋಗ್ತಾ ಇರೋದೆ. ಮಧುಚಂದ್ರಕ್ಕೆ? ಎಲ್ಲಿಗೆ? ಯಾವ ಕಡೆಗೆ? ಅಂಬಿಕಾ, ಊಟಿಗೆ ಹೋಗೋಣ ಅಂತ ತೀರ್ಮಾನ ಮಾಡಿದ್ದೇನೆ. ನಿನ್ನಿಷ್ಟ? ನಿಮ್ ಇಷ್ಟನೇ ನನ್ನ ಇಷ್ಟ. ಆದಷ್ಟು ಬೇಗ ನಿಮ್ ಇಷ್ಟ ಈಡೇರ್ಲಿ ಅಂತ ಅನ್ಸ್ಬಿಡ್ತೀನಿ. ಅಂಬಿಕಾ, ಆ ಬಯಲು ಸೀಮೆಗೆ ಈ ನನ್ನ ದಂತದ ಗೊಂಬೆಯನ್ನು ಕರೆದುಕೊಂಡು ಹೋಗಿ ದುಳು ದುಳು ಎಂದು ಹರಿಯುತ್ತಿರುವ ನೀರಿನ ನಾದ, ಸೂರ್ಯನ ಕೆಂಪಾದ ವಂಗಿರಣಗಳು, ತುಂತುರು ಮಳೆಯಂತೆ ಸುರಿಯುತ್ತಿರುವ ಇಬ್ಬನಿಯಲ್ಲಿ ನಾವಿಬ್ಬರು ಅಪ್ಪಿಕೊಂಡು ಮುದ್ದಾಡುತ್ತಿದ್ದರೆ ನಮ್ಮ ಪ್ರೇಮವೇ ಒಂದು ಸಂಕೇತ. ನೆನ್ಸ್ಕೊಳ್ತಾ ಇದ್ರೆ ಆದಷ್ಟು ಬೇಗ ಮದ್ವೆ ಆಗ್ಬೇಕು ಅನ್ಸುತ್ತೆ. ಆದಷ್ಟು ಬೇಗ ಆ ನಿಮ್ಮ ಆಸೆ ಈಡೇರ್ಲಿ. ಹಾ ಸರಿ, ನಾನು ಇನ್ ಹೊರಡ್ತೀನಿ. ಅಂಬಿಕಾ, ಹೋಗ್ತೀನಿ ಅಂತ ಹೇಳ್ಬೇಡ, ಹೋಗ್ ಬರ್ತೀನಿ ಅಂತ ಹೇಳು. ಸರಿ ರಾಯರೇ, ಹೋಗಿದ್ ಬರ್ತೀನಿ. ಸರಿನಾ? ಬರ್ಲಾ? ಅಂಬಿಕಾ, ಹೋಗೋದೈತಿಯ? ಏನಾದ್ರೂ ಒಂದು ಕೊಟ್ಟೋದು. ಏನ್ ಕೊಡ್ಬೇಕು ರಾಯರ್ಗೆ? ಸಿಹಿಯಾದ ಈ ನಿನ್ನ ಜೇನಿನ ತುಟಿಯಲ್ಲಿ ಒಂದು ಹಪ್ಪಿಗೆಯನ್ನು ಕೊಟ್ಟು ಹೋಗು. ಅಪ್ಪಿಗೆ ತುಟಿಯಿಂದ ಹೆಂಗ್ ಕೊಡಕ್ಕಾಗತ್ತೆ?